ಶ್ರೀ ಸಹಜಂ ಭಜೇಜಂ. ಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರಿಯಃ ಪತ್ಯೇ ನಿತ್ಯಾ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾಜಾಲೋಲ್ಲಾಸೋಪಹತ ಸಕಲಾವತ್ಯ ತಮಸೆ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೆ ನಮೋ ಶೇಷಾನ್ನಾಜ ಸ್ಮೃತಿ ಹೃದಯ ದೀಪ್ತಾಯ ಹೃದಯ येन प्रादुरभापि भूमिमलये विस्तारिगो सन्ततिः प्राबोधिश्रुतिपङ्कजं करुणया प्रकाशितत्वं परं त्वान्तं ध्वंसमनादि साधनिकरश्चाकारि सन्मार्गकः तेन व्यासदिवाकरेण सततं मात्याजि मे मानसं व्याप्तिर्यस्य निजे निजेन महसा पक्षे सपक्षे स्थितिः व्यावृत्तिश्च विपक्षतोऽथ विशदे सक्तिर्न वै बाधिते नैवास्ति प्रतिपक्षजुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः भवति यदनुभावात् एडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवतात् विभूत्यै पदवाक्यप्रमाणज्ञान प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनस्सरसि भुवि अनुव्याख्याननलिने चञ्चरी कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्यापि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्या स्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि. कुपिता हि पणच्छाया समीकृत्या परं सुखं सेवन्ते यत्पदं धीरास्तं भजे वल्लभं ಶ್ರಿಯಃ. ಈಗ 3ನೇ ಅಧ್ಯಾಯದ 4ನೇ ಪಾದ ಪ್ರಾರಂಭ. ಇಲ್ಲಿ ಮೇಲೆ ಹೆಡ್ಲೈನ್ ಒಂದಿದೆ, ಏನಂತ? ಉಪಾಸನಾಜನ್ಯ ಜ್ಞಾನಸ್ಯ ಮೋಕ್ಷೇತರ ಸ್ವರ್ಗಾದಿ ಫಲೇಪಿ ಸಾಧನತ್ವ ಸಮರ್ಥನಾಯ ಪಾದಾರಂಭ. ಈ ಪಾದ ಯಾಕೆ ಹೊರಟಿದೆ ಅಂದ್ರೆ, ಈಗ ದೇವರ ಬಗ್ಗೆ ವಿಶೇಷವಾದ ಶ್ರದ್ಧೆಯನ್ನ ಒಬ್ಬ ಸಾಧಕ ತಾಳ್ದ. ಬೇರೆ ವಿಷಯದಲ್ಲಿ ವೈರಾಗ್ಯ ಬಂತು, ದೇವರ ವಿಷಯದಲ್ಲಿ ದೃಢಭಕ್ತಿ ಬಂತು, ಧ್ಯಾನ ಮಾಡ್ಲಿಕ್ಕೆ ಕೂತ. ಧ್ಯಾನ ಮಾಡಿದ್ಮೇಲೆ ದೇವರ ಅಪರೋಕ್ಷ ಜ್ಞಾನ ಆಯ್ತು. ಅಪರೋಕ್ಷ ಜ್ಞಾನ ಆದ್ಮೇಲೆ ಕೇಳೋ ಪ್ರಶ್ನೆ ಏನಂದ್ರೆ, ಯಾರಿಗೆ ಈಗ ಭಗವಂತ ಸಾಕ್ಷಾತ್ತಾಗಿ ದರ್ಶನ ನೀಡಿದ್ದಾನೆ ಅವನಿಗೆ ಸ್ವರ್ಗಾದಿ ಫಲ ಇದೆಯೋ ಅಥವಾ ಬರೀ ಮೋಕ್ಷ ಅಷ್ಟೇನಾ? ಅಪರೋಕ್ಷ ಜ್ಞಾನ ಪಡೆದವನಿಗೆ ಮೋಕ್ಷ ಮಾತ್ರ ಸಿಗುತ್ತಾ? ಸ್ವರ್ಗ, ಮಿಕ್ಕಿದ ಅನೇಕ ಲೋಕಗಳು, ಅಲ್ಲಿ ವಾಸ ಮಾಡುವಂತ ಫಲ ಇದೆಲ್ಲ ಇದೆಯಾ ಅನ್ನೋ ಪ್ರಶ್ನೆ ಬಂತು. ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಈ ಪಾದ ಹೊರಟಿದೆ ಅಂತ ಮೊದಲಿಗೆ ಇಲ್ಲಿ ಮೇಲಕ್ಕೊಂದು ಹೆಡ್ಲೈನ್ ಹಾಕಿದಲ್ಲ, ಅದರ ಅರ್ಥ ನಮಗೊಂದು ಅಂದಾಜಾಗತ್ತೆ ಏನಿದೆ ಅಂತ. ಅದನ್ನು ಸುಧಾದಲ್ಲಿ ಪ್ರಾರಂಭ ಮಾಡಿದ್ರು. ಏನಂತ? ಜ್ಞಾನ ಸಾಮರ್ಥ್ಯಂ ಅಸ್ಮಿನ್ ಪಾದೇ ಉಚ್ಯತೆ ಇತಿ ಪಾದ ಪ್ರತಿಪಾದ್ಯಂ ಭಾಷ್ಯೆ ಅಭಿಹಿತಂ ಸಂಗತಿಸ್ತು ಪ್ರಾಗುಕ್ತೈವ ಅಂತ. ಈ ಪಾದದಲ್ಲಿ 4ನೇ ಪಾದದಲ್ಲಿ ಹೇಳೋ ವಿಷಯ ಏನು? ಜ್ಞಾನದ ಶಕ್ತಿ ಏನು ಅಂತ ಈ ಪಾದದಲ್ಲಿ ತಿಳಿಸ್ತಾರೆ. ಇದು ಯಾವ ಜ್ಞಾನ? ಶಾಸ್ತ್ರಜ್ಞಾನ ಅಲ್ಲ. ಶಾಸ್ತ್ರಜ್ಞಾನ ಪಡೆದು ಭಗವಂತನ ಅಪರೋಕ್ಷ ಜ್ಞಾನ ಪಡ್ಕೊಂತಾರಲ್ಲ ಜೀವ, ಅಂದ್ರೆ ಶ್ರವಣ ಮನನ ಧ್ಯಾನ ಎಲ್ಲ ಮಾಡಿ ಆ ಅಪರೋಕ್ಷ ಜ್ಞಾನದ ಶಕ್ತಿ ಏನು ಅಂತ ಇಲ್ಲಿ ಹೇಳ್ತಾರೆ. ಆ ಶಕ್ತಿನ ಹೇಳ್ಬೇಕಾದ್ರೆ ಶಾಸ್ತ್ರಜ್ಞಾನದ ಶಕ್ತಿ ಏನು ನಮ್ಗೆ ಅರ್ಥ ಆಗ್ಬಿಡುತ್ತೆ. ಶಾಸ್ತ್ರಜ್ಞಾನದ ಶಕ್ತಿ ಏನು? ಶಾಸ್ತ್ರ ನಾವೆಲ್ಲ ಕೇಳ್ತಾ ಇದೀವಿ, ಕೇಳಿದ್ದಕ್ಕೆಲ್ಲ ಶಕ್ತಿ ಏನು ಅಂತಂದ್ರೆ ಶ್ರವಣ ಮನನ ಧ್ಯಾನ ಮಾಡ್ಲಿಕ್ಕಾಗಿ ಅಪರೋಕ್ಷ ಜ್ಞಾನವನ್ನ ಪಡೆಯೋದೇ ಅದರ ಶಕ್ತಿ. ಅದರಿಂದ ಮೊದಲು ಪರೋಕ್ಷ ಜ್ಞಾನ ಬರ್ಬೇಕಲ್ಲ. ಶಾಸ್ತ್ರನೇ ಕೇಳ್ತಾ ಇದ್ರೆ ಯಾವತ್ತೂ ಅಪರೋಕ್ಷ ಜ್ಞಾನ ಪಡಿಲಿಕ್ಕೆ ಆ ವ್ಯಕ್ತಿಗೆ ಸಾಧ್ಯನೇ ಇಲ್ಲ. ಹಾಗಾಗಿ ಇದನ್ನು ಪಡಿಲೇಬೇಕು. ಸಂಗತಿ ಇದನ್ನ ಭಾಷ್ಯದಲ್ಲೇ ಹೇಳ್ಬಿಡಿದ್ದಾರೆ. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯರು
ಈಗ ಸಂಗತಿಯ ಬಗ್ಗೆ ಪ್ರಶ್ನೆ. ಹಿಂದೆ ಉಪಾಸನೆಯ ಬಗ್ಗೆ ಹೇಳಿದ್ರು, ಈಗ ಜ್ಞಾನದ ಬಗ್ಗೆ ಹೇಳ್ತಾರೆ. ಏನ್ ಸಂಬಂಧ? ಅಯ್ಯೋ, ಉಪಾಸನೆ ಮಾಡಿದ್ರೇನೆ ಜ್ಞಾನ ಬರುತ್ತೆ, ಅದರಿಂದ ಇದು ಹುಟ್ಟೋದು. ತಂದೆ ಮಗನಂತೆ, ಹಿಂದೆ ಉಪಾಸನೆ ಅದು ತಂದೆ ತರ, ಮಗನಾಗಿ ಜ್ಞಾನದಂತೆ. ಇದೇ ಸಂಬಂಧ ಎರಡಕ್ಕೆ. ಕಾರ್ಯಕಾರಣ ಭಾವ, ಜನ್ಯಜನಕ ಭಾವ, ಅದೇ ಅದರಿಂದ ಇದು ಹುಟ್ಟುತ್ತಾ ಇದೆ, ಇದರ ಹುಟ್ಟಿಗೆ ಅದು ಕಾರಣ ಆಗಿದೆ, ಈ ತರ ಸಂಬಂಧ. ಇದಾದ್ಮೇಲೆ ಮೊದಲನೇ ಒಂದು ಪ್ರಶ್ನೆ, ನನುಚ ಜ್ಞಾನಸ್ಯ ಸ್ವಾತಂತ್ರ್ಯೇಣ ಮೋಕ್ಷ ಸಾಧನತ್ವಂ ಸಾಮರ್ಥ್ಯಂ ತಚ್ಚ ವಿದ್ಯೈವ ಇತ್ಯುಕ್ತಂ ಕಿಂ ಅಪರಂ ಅವಶಿಷ್ಯತೆ ಇದರ್ಥಂ ಪಾದಾರಂಭ. ಅಲ್ಲ, ಇನ್ ಏನು ಉಳಿದಿಲ್ಲ ವಿಷಯ, ಆಗ್ಲೇ ಹಿಂದೆ ಎಲ್ಲಾ ವಿಷಯನೂ ತಿಳಿಸಾಗೋಗಿದೆ, ಮತ್ಯಾಕೆ ಈ ಪಾದವನ್ನ ಪ್ರಾರಂಭ ಮಾಡ್ತಾ ಇದ್ದೀರಿ? ಯಾಕೆಂದ್ರೆ ಜ್ಞಾನ ಸ್ವತಂತ್ರವಾಗಿ ಮೋಕ್ಷ ತಂದುಕೊಡುತ್ತೆ, ಅದಕ್ಕೆ ಅದೇ ಅದರ ಶಕ್ತಿ, ಇದು ನಮಗ್ ಗೊತ್ತಿದೆ. ಇದನ್ನ ಎಲ್ಲಿ ಹೇಳಿದ್ದಾರೆ? ವಿದ್ಯೆ ಇವತ್ತು ನಿರ್ಧಾರಣ, ವಿದ್ಯಾಧಿಕರಣ ಬಂತು. ಅಂದ್ರೆ ಎಲ್ಲಾ ಮತಗಳ ವಿಮರ್ಶೆ ಮಾಡಿದ್ರಲ್ಲ, ಜೈನ, ಸಾಂಖ್ಯ ಇತ್ಯಾದಿ ಸಕಲ ಮತ ವಿಮರ್ಶೆ ಮಾಡಿದ್ರಲ್ಲ, ಆ ವಿದ್ಯಾಧಿಕರಣದಲ್ಲಿ ಜ್ಞಾನದ ಶಕ್ತಿ ಏನು ಅನ್ನೋದನ್ನ ಹೇಳಾಗಿದೆ. ಅದ ಕಿಮ್ ಅಪರಮ ಅವಶೇಷದೆ, ಮಿಕ್ಕಿ ಏನು ಉಳಿದಿದೆ ಏನು ಹೇಳಲಿಕ್ಕೆ? ಆ ಉಳಿದಿದ್ದೇನಾರು ಇದ್ರೆ ಪಾದಾರಂಭ ಮಾಡಿ. ಈಗ ಅದು ಉಳಿದಿದ್ದೇನು ಇಲ್ವಲ್ಲ ಅಂತ ಒಂದು ಪ್ರಶ್ನೆಯನ್ನು ಎತ್ಕೊಂಡು, ಉಚ್ಯತೆ ಸ್ವಲ್ಪ ತಡೀರಿ ಹೇಳ್ತೀನಿ. ಏನು? ಸ್ವತಂತ್ರ ಸೇವ ಜ್ಞಾನಸ್ಯ ಮೋಕ್ಷ ಸಾಧನತ್ವ. ನಿಜ, ಜ್ಞಾನ ಸ್ವತಂತ್ರವಾಗಿ ಮೋಕ್ಷ ತಂದುಕೊಡುತ್ತೆ, ಅದಕ್ಕೆ ಇನ್ನೊಂದ್ರ ಅಪೇಕ್ಷೆ ಇಲ್ಲ, ಆ ಶಕ್ತಿ ಇದೆ. ಆದರೆ ಸ್ವರ್ಗ ಮತ್ತೆ ಸತ್ಯಲೋಕ ಮತ್ತೆ ಬೇರೆ ಬೇರೆ ಲೋಕ ಇರುತ್ತಲ್ಲ, ಈ ಎಲ್ಲ ಲೋಕದಲ್ಲಿ ನಿಲ್ಲೋ ಹಾಗೆ, ಅಲ್ಲಿ ವಾಸ ಮಾಡೋ ಹಾಗೆ ಈ ಜ್ಞಾನ ನಮಗೆ ಉಂಟು ಮಾಡುತ್ತಾ? ಈ ಜ್ಞಾನದ ಫಲ ಅದಾಗತ್ತಾ? ಅಂದ್ರೆ ವಿಷಯಾಂತರೇತ ಸಾಮರ್ಥ್ಯಂ. ಹೌದು, ಮೋಕ್ಷನೇ ತಂದುಕೊಡೋ ಜ್ಞಾನಕ್ಕೆ ಮಿಕ್ಕಿದ ಫಲವನ್ನು ತಂದುಕೊಡದೇ ಇರೋ ಶಕ್ತಿ ಇರುತ್ತೆ, ತಂದು ಕೊಡುವಂತಹ ಶಕ್ತಿ ಇರುತ್ತೆ, ತಂದು ಕೊಡದೇ ಇರೋವಂತಹದ್ದೇನಿರಲ್ಲ ಅಂತ ಸಹಜವಾಗಿ ನಮಗೆ ಅರ್ಥ ಆಗತ್ತೆ. ಆದ್ರೂ ಸಮರ್ಥನೆ ಮಾಡೋ ಅಗತ್ಯ ಇದೆ. ಯಾಕೆ ಅನ್ನೋದನ್ನ ಈಗ ಹೇಳ್ತಾರೆ. ಯದ್ಯಪಿ ಸಾಧಕೇನ ಮೋಕ್ಷಾರ್ಥಮೇವ ಇದಂ ಸಾಧಿತಂ. ನಿಜ, ಈಗ ಮೋಕ್ಷ ಬೇಕು ಅಂತಿದ್ದವನು ಮೋಕ್ಷ ಬೇಕು ಅಂತ ಹೇಳಿ ಅಪರೋಕ್ಷ ಜ್ಞಾನ ಪಡಿಲಿಕ್ಕೆ ಹೊರಡ್ತಾನೆ. ಈಗ ನನಗೆ ವ್ಯಾಕರಣ ಜ್ಞಾನ ಬೇಕು ಅಂದ್ರೆ ವ್ಯಾಕರಣ ಪಾಠಕ್ಕೆ ಹೋಗಿ ಕೂತ್ಕೊಬೇಕು. ವೇದಾಂತ ಪಾಠಕ್ಕೆ ಕೂತು ನಂಗೆ ವ್ಯಾಕರಣ ಜ್ಞಾನ ಬರ್ಬೇಕು ಅಂದ್ರೆ ಅದು ಹೆಂಗ್ ಸಾಧ್ಯ? ಆದ್ರೆ ನಮ್ಮ ದ್ವೈತ ವೇದಾಂತ ಹಾಗಲ್ಲ. ದ್ವೈತ ವೇದಾಂತ ಒಂದು ವಿಶೇಷ, ಇದಕ್ಕೆ ಓದ್ಲಿಕ್ಕೆ ಕೂತ್ರೆ ಬೇರೆದೆಲ್ಲ ಬರುತ್ತೆ, ಬೇರೆದಿಲ್ದೇನೆ ದ್ವೈತ ವೇದಾಂತ ಓದ್ಲಿಕ್ಕೆ ಆಗಲ್ಲ, ಆದ್ರಿಂದ ಅದು ಬೇರೆ. ಆದ್ರೆ ಅವನ ಅಪೇಕ್ಷೆ ಏನಿದೆಯೋ, ಅವನ ಅಪೇಕ್ಷೆಗೆ ಅನುಗುಣವಾಗಿ ಅಲ್ಲಿ ಹೋಗಿ ಕೂಡ್ತಾನೆ. ಅಪೇಕ್ಷೆನೇ ಇಲ್ಲ ಅಂದ್ರೆ ಅಲ್ಲಿ ಹೋಗಿ ಕೂಡಲ್ಲ. ಆತರ ಮೋಕ್ಷಕ್ಕೋಸ್ಕರ ಈಗ ಒಬ್ಬ ಸಾಧಕ ಅಪರೋಕ್ಷ ಜ್ಞಾನವನ್ನ ಪಡಿಬೇಕು ಅಂತ ಹೊರಟ, ಸಾಧನೆ ಮಾಡಿದ. ತಥಾಪಿ ಸ್ವಭಾವ ಬಲಾಯಾತಂ ತತ್ ಸಾಮರ್ಥ್ಯಂ ಉಪಪದ್ಯತೆ. ದ್ವೈತ ವೇದಾಂತ ಓದ್ಬೇಕು ಅಂತ ಮನಸ್ಸಿಗಿತ್ತು, ದ್ವೈತ ವೇದಾಂತಗಳ ಅಧ್ಯಯನ ಮಾಡ್ಲಿಕ್ಕೆ ಶುರು ಮಾಡ್ದ. ಅವನಿಗಿದ್ದ ವೇದಾಂತ ಜ್ಞಾನ ಪಡಿಬೇಕು ಅಂತ. ಆದ್ರೆ ಆ ದ್ವೈತ ವೇದಾಂತದ ಶಕ್ತಿ ಎಷ್ಟಿತ್ತು ಅಂದ್ರೆ, ಇದನ್ನ ಒಂದನ್ನು ಓದಿದಾಗ ವ್ಯಾಕರಣ, ತರ್ಕ, ಮೀಮಾಂಸ ಎಲ್ಲದರ ಜ್ಞಾನನೂ ಬರುತ್ತೆ. ಯಾಕೆ? ಎಲ್ಲಾನು ಇಲ್ಲಿ ತುಂಬಿಕೊಂಡಿದೆ. ಆ ಶಕ್ತಿ ಇದಕ್ಕೆ, ದ್ವೈತ ವೇದಾಂತಕ್ಕೆ. ಅಂದ್ರೆ ಒಂದು ವೇದಾಂತ ಶಾಸ್ತ್ರ ಚೆನ್ನಾಗಿ ಅಧ್ಯಯನ ಮಾಡಿದ್ರೆ ಅದರ ಸುತ್ತಮುತ್ತ ಇರೋ ವ್ಯಾಕರಣ, ತರ್ಕ ಅದೆಲ್ಲ ಜ್ಞಾನ ಬರದೇ ಇರತ್ತಾ? ಬಂದೇ ಬರುತ್ತೆ, ಅದನ್ನ ಹೇಳ್ಬೇಕಾಗಿಲ್ಲ. ಅದೇ ತರಹ ಮೋಕ್ಷ ಅಂತಹ ದೊಡ್ಡ ಪುರುಷಾರ್ಥ ನೀಡುವಂತಹ ಅಪರೋಕ್ಷ ಜ್ಞಾನಕ್ಕೆ ಸ್ವರ್ಗಾದಿ ಅಲ್ಪ ಫಲಗಳನ್ನು ನೀಡೋ ಸಾಮರ್ಥ್ಯ ಇರಲ್ವಾ? ಖಂಡಿತ ಇರುತ್ತೆ. ಯಥ ಉದಾಹರಣೆಗೆ ಹೇಳ್ತಾರೆ, ದಹನಾರ್ಥಂ ಉತ್ಪಾದಿತೋಪಿ ದಹನಃ ಸ್ವಭಾವವಶಾತ್ ಪ್ರಕಾಶಯತ್ಯಪಿ. ನೀವು ಒಂದ್ ವಸ್ತುನ ಸುಡ್ಲಿಕ್ಕೋಸ್ಕರ ಬೆಂಕಿನ ಸೃಷ್ಟಿ ಮಾಡಿದ್ರಿ, ಹಾಗಂತ ಬೆಂಕಿ ಪ್ರಕಾಶ ಬೀರಲ್ವಾ? ಪ್ರಕಾಶ ಬೀರೇ ಬೀರುತ್ತೆ. ನೀವು ಸೃಷ್ಟಿ ಮಾಡಿದ್ ಯಾಕೆ ಬೆಂಕಿನ? ಅಲ್ಲಿ ಒಂದಿಷ್ಟು ವಸ್ತುವನ್ನ ಹಾಕ್ಲಿಕ್ಕೆ, ಸುಡ್ಲಿಕ್ಕೆ. ಹಾಗಂತ ಹೇಳಿ ಕತ್ತಲೆಯನ್ನೆಲ್ಲ ಓಡಿಸಿ ನಿಮಗೆ ಬೆಳಕನ್ನು ನೀಡ್ತದೆ. ಆದ್ರೆ ಒಂದೇ ವಸ್ತು ಏಕಕ್ರಿಯ ದ್ವ್ಯರ್ಥಕರಿ, ಅದು ಬಳಸಿದ್ದು ಒಂದಕ್ಕೋಸ್ಕರ, ಆದ್ರೆ ಅದರಿಂದ ಸಿಕ್ಕ ಪ್ರಯೋಜನ ಎರಡು. ಅದು ಬಳಸಿದ್ ಒಂದಕ್ಕೋಸ್ಕರ, ಆದ್ರೆ ಸಿಕ್ಕ ಪ್ರಯೋಜನ ಎರಡು. ಒಂದೇ ಕಲ್ಲಲ್ಲಿ ಎರಡು ಹಕ್ಕಿನ ಹೊಡೆದಾಗ, ಎರಡು ಹಕ್ಕಿ ಕೂತಿದ್ದು ಒಂದೊಂದು ಕಲ್ಲು ಯಾಕೆ? ಒಂದೇ ಕಲ್ಲಲ್ಲಿ ಎರಡನ್ನು ಹೊಡೆಯೋದು. ಆ ತರ ಒಂದರಿಂದಲೇ ಎಲ್ಲಾ ಪ್ರಯೋಜನ ಸಿಗತ್ತಿಲ್ಲ. ಈ ವ್ಯರ್ಥಕರಿ ಎಲ್ಲ, ತ್ಯರ್ಥಕರಿ ಇಲ್ಲ, ಎರಡು ಮೂರು ಅಲ್ಲ, ಎಲ್ಲ. ಅದು ಈ ಅಪರೋಕ್ಷ ಜ್ಞಾನದ ಸಾಮರ್ಥ್ಯ ಅಂತ ಹೇಳಿ, ದಹನಾರ್ಥಂ ಉತ್ಪಾದಿತೋಪಿ ವನ್ಹಿ. ಏನೋ ಹತ್ತಿನೋ ಏನೋ ಹಾಕ್ಲಿಕ್ಕೆ ಅಂತ ಬೆಂಕಿ ಉರಿಸ್ದ, ಆ ಬೆಂಕಿನ ವಸ್ತುವನ್ನು ಹಾಕಿ ಸುಡಬೇಕು ಅನ್ನೋ ಉದ್ದೇಶ. ಆದ್ರೆ ಬೆಂಕಿಲಿರೋ ಸಹಜ ಶಕ್ತಿ ಪ್ರಕಾಶ, ಬೆಳಕು ಬೀರೋದು, ಆ ಬೆಳಕನ್ನು ಸಹಜವಾಗಿ ಅದು ಬೀರಿತು ಅಂತ. ಇಷ್ಟು. ಈಗ ಪರಿಮಳ ಟಿಪ್ಪಣಿಗೆ ಹೋಗೋಣ. ಇಷ್ಟು ಸುಧಾ ಮೂಲದ ಒಂದಿಷ್ಟು ವಿಷಯ. ಯಾಕೆ ಪಾದ ಏನೆತ್ತ ಅಂತ ವಿಷಯ ಆಯ್ತು.
ನ್ಯೂನತಾ ಅಪನುತ್ಯರ್ಥಂ ವಕ್ಷ್ಯಮಾಣ ಚೋದ್ಯ ಸಮಾಧ್ಯರ್ಥಂ ವಾ ಜ್ಞಾನೇತಿ. ಕೆಲಸ ನ್ಯೂನತಾ ದೋಷ ಬರುತ್ತೆ. ಯಾಕೆಂದ್ರೆ ಹಿಂದಿನ ಜ್ಞಾನದ ಬಗ್ಗೆ ಹೇಳಾಯ್ತು, ಮತ್ತೆ ಏನ್ ಅದೇ ಜ್ಞಾನದ ಬಗ್ಗೆ ಹೇಳೋದು ಅಂತ ಅನ್ಸ್ಬೋದು. ಮತ್ ಮುಂದೆ ಅನೇಕ ಪ್ರಶ್ನೆಗಳಿವೆ, ಅದಕ್ಕೆಲ್ಲ ಉತ್ತರ ಕೊಡದೆ ಇರೋವರೆಗೂ ನಾವು ಧ್ಯಾನ ಮಾಡ್ಲಿಕ್ಕೆ ನೆಮ್ಮದಿಯಾಗಿ ಆಗಲ್ಲ. ಧ್ಯಾನ ಮಾಡಿ ಅಪರೋಕ್ಷ ಜ್ಞಾನ ಪಡೆದ ಮೇಲೂ ನಮಗೆ ಸಂಶಯಗಳಿರುತ್ತೆ, ಆ ತರ ಆಗ್ಬಿಡುತ್ತೆ. ಅದೆಲ್ಲ ಆಗ್ಬಾರ್ದು ಅಂತ ಆದ್ರೆ ಹಿಂದಿನ ಪಾದದಲ್ಲಿ ಹೇಳಿದಂತೆ ಸಂಬಂಧನೂ ಇದೆ, ಇದು ಬೇಕೇ ಬೇಕು. ಹಿಂದಿನ ಪಾದದಲ್ಲಿ ಏನ್ ಹೇಳಿದ್ರು ಅಂದ್ರೆ ವೈರಾಗ್ಯತೋ ಭಕ್ತಿ ದಾರ್ಢ್ಯಂ ತೇನೋಪಾಸ ಯದಾ ಭವೇತ್ ಅಪರೋಕ್ಷಂ ತದಾ ವಿಷ್ಣು ರೀತಿ ಪಾದಕ್ರಮೋ ಭವೇತ್ ಅಂತ ಹೇಳಿದ್ರು. ಅಂದ್ರೆ ಯಾವಾಗ ಭಗವಂತನ ವಿಷಯವಾಗಿ ಅವನಿಗೆ ಭಕ್ತಿ ಇರತ್ತೋ ವೈರಾಗ್ಯದಿಂದಾಗಿ, ಆಗ ಧ್ಯಾನ ಮಾಡಿ ಆಮೇಲೆ ಅಪರೋಕ್ಷವನ್ನ ಪಡೆದು ತಯಾ ವಿಷ್ಣು ರೀತಿ ಪಾದಕ್ರಮೋ ಭೇದ, ಆಮೇಲೆ ಆ ವಿಷ್ಣುವಿನ ಒಂದು ಅಪರೋಕ್ಷ ಜ್ಞಾನವನ್ನ ಏನು ಪಡಿತಾನೆ ಧ್ಯಾನದಿಂದ, ಈ ಕ್ರಮವಾಗಿ ವೈರಾಗ್ಯದಿಂದ ಭಕ್ತಿಯಿಂದ ಉಪಾಸನ, ಆ ಉಪಾಸನೆಯಿಂದ ಅಪರೋಕ್ಷ ಜ್ಞಾನ. ಹಾಗಾಗಿ ಇಲ್ಲಿ ಏನ್ ಹೇಳಿದ್ರು ಅಂತಂದ್ರೆ ಪಾದವನ್ನ ಕ್ರಮವಾಗಿ ಹೇಳಿದ್ರು. ಅಂದ್ರೆ ಮೊದಲು ವೈರಾಗ್ಯ ಪಾದ ಹೇಳಿದ್ರು, ಆಮೇಲೆ ಭಕ್ತಿ ಪಾದ ಹೇಳಿದ್ರು, ಆಮೇಲೆ ಉಪಾಸನಾ ಪಾದ ಹೇಳಿದ್ರು. ಇಲ್ಲಿವರೆಗೂ ನಾವು ಕೇಳಿದೀವಿ. ಈಗ ಅಪರೋಕ್ಷ ಜ್ಞಾನ ಪಾದ ಹೇಳ್ತಾ ಇದ್ದಾರೆ, ಜ್ಞಾನಪಾದ. ಸರಿ, ವಿಷಯಾಂತರ ಅಂದ್ರೆ ಯಾವ ವಿಷಯದಲ್ಲಿ ಈ ಅಪರೋಕ್ಷ ಜ್ಞಾನಕ್ಕೆ ಶಕ್ತಿ ಇದೆಯೋ ಇಲ್ವೋ ಅಂತ ನಿಮ್ ಚರ್ಚೆ. ಸ್ವರ್ಗಾದಿರೂಪ ಪುರುಷಾರ್ಥ ಅಂತಾರೆ, ಬೇರೆ ಬೇರೆ ಪುರುಷಾರ್ಥದ ಬಗ್ಗೆ, ಸ್ವರ್ಗಾದಿಗಳ ಬಗ್ಗೆ ಇಲ್ಲಿ ನಮಗಿರುವಂತಹ ಪ್ರಶ್ನೆ ಅಂತ. ಈ ರೀತಿಯಲ್ಲಿ ಮೋಕ್ಷವನ್ನ ಬಿಟ್ಟು ಬೇರೆದನ್ನ ಫಲವನ್ನಾಗಿ ಈ ಒಂದು ಅಪರೋಕ್ಷ ಜ್ಞಾನ ತಂದುಕೊಡ್ಲಿಕ್ಕೆ ಶಕ್ತಿಯನ್ನ ಹೊಂದಿದೆಯೋ ಇಲ್ವೋ ಅನ್ನೋದು ಪ್ರಧಾನವಾದ ಪ್ರಶ್ನೆ. ಇಷ್ಟೆಲ್ಲ ಆದ್ಮೇಲೆ ಜ್ಞಾನ ಮಾತ್ರ ಮೋಕ್ಷ ತಂದು ಕೊಡುತ್ತೆ, ಜ್ಞಾನಕ್ಕೆ ಸ್ವಾತಂತ್ರ್ಯ ಇದೆ ಅಂತದ್ದು. ಅಂದ್ರೆ ಕರ್ಮದ ಅಪೇಕ್ಷೆ ಇಲ್ವಂತೆ ಜ್ಞಾನಕ್ಕೆ. ಈಗ ಕರ್ಮ ನೇರವಾಗಿ ಏನು ಫಲ ಕೊಡಲ್ಲ, ಜ್ಞಾನ ತಂದುಕೊಟ್ಟೆ ಆ ಜ್ಞಾನದ ಮುಖಾಂತರ ಫಲ ಕೊಡೋದು. ಆದ್ರೆ ಜ್ಞಾನಕ್ಕೆ ಹಾಗಿಲ್ಲ. ಜ್ಞಾನ ಅದು ರಾಜನ್ ತರ, ಈ ಕರ್ಮ ಮಂತ್ರಿ ತರ. ಮಂತ್ರಿ ಏನೇ ಮಾಡ್ಬೇಕಾದ್ರೂ ರಾಜನ ಮುಖಾಂತರನೇ ಮಾಡ್ಬೇಕು, ರಾಜ ಆಜ್ಞೆ ಮಾಡ್ಲೇಬೇಕು. ಆದ್ರೆ ರಾಜ ಮಂತ್ರಿಯನ್ನ ಬಳಸ್ಕೊಳ್ಬಹುದು, ಆದ್ರೆ ಮಂತ್ರಿ ಪ್ರಧಾನ ಅಲ್ಲ. ಅವನ್ ಸ್ವತಂತ್ರ ನಿರ್ಧಾರ ಮಾಡ್ಲಿಕ್ಕೆ ಅವನ ಕೈಲೇ ಸ್ವತಂತ್ರ ನಿರ್ಧಾರ ಅವಂದೇ ಇರುತ್ತೆ. ಆ ತರ ಇದು ಸ್ವಲ್ಪ ಕೆಳ ಸ್ಥಾನ ಕರ್ಮಕ್ಕೆ. ಜ್ಞಾನಕ್ಕೆ ಅದು ರಾಜನ ಸ್ಥಾನ, ಅದನ್ನ ಇಲ್ಲಿ ತಿಳಿಸಿದ್ದಾರೆ. ಇಷ್ಟ ಆದ್ಮೇಲೆ ಇದು ಮೊದಲನೇ ಅಧಿಕರಣ ಪುರುಷಾರ್ಥಾಧಿಕರಣ ಅಂತ ಇದಕ್ಕೆ ಹೆಸರು. ಓಂ ಪುರುಷಾರ್ಥೋತಃ ಶಬ್ದಾದಿತಿ ಬಾದರಾಯಣ ಹಾಗೂ ಅಂತ ಬ್ರಹ್ಮಸೂತ್ರ ಬರ್ತಾ ಇದೆ. ಇಲ್ಲಿ ಮಾಡುವಂತಹ ಚರ್ಚೆ ಏನು ಅಂತ ಕೆಲವರು ಬೇರೆ ರೀತಿ ಈ ಸೂತ್ರಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ಓಂ ಪುರುಷಾರ್ಥೋತ ಶಬ್ದಾದಿತಿ ಬಾದರಾಯಣ ಓಂ ಅನ್ನೋ ಸೂತ್ರಕ್ಕೆ. ಆದ್ರೆ ಅದು ಸರಿ ಇಲ್ಲ ಅಂತ ಹೇಳ್ತಾರೆ. ಮೊದಲು ಅವರ ಅನುವಾದ ಮಾಡ್ತಾರೆ, ಮತಾನುವಾದ ಸುಧಾದಲ್ಲಿ, ಎರಡನೇ ಸುಧಾ ಮೂಲ. ಕಿಂ ಕರ್ಮಾನುಪ್ರವೇಶೇನ ಜ್ಞಾನಂ ಮೋಕ್ಷ ಸಾಧನಂ ಕಿಂ ವಾ ಸ್ವತಂತ್ರಮೇವ ಇತಿ ಸಂಶಯೇ ಸ್ವತಂತ್ರಸ್ಯೇವ ಜ್ಞಾನಸ್ಯ ಮೋಕ್ಷ ಸಾಧನತ್ವ ಮನೇನ ಸಮರ್ಥ್ಯತೆ ಇದೆ ಕೇಚಿತ್ ವ್ಯಾಚಕ್ಷತೆ. ಕೆಲವರು ಏನ್ ವ್ಯಾಖ್ಯಾನ ಮಾಡಿದ್ದಾರೆ ಈ ಸೂತ್ರಕ್ಕೆ ಅಂದ್ರೆ, ಈಗ ಜ್ಞಾನ ನೇರವಾಗಿ ಮೋಕ್ಷವನ್ನ ತಂದು ಕೊಡುತ್ತೋ, ಅಂದ್ರೆ ಮೋಕ್ಷ ಸಾಧನತ್ವ ನೇರವಾಗಿ ಇದೆಯಾ ಜ್ಞಾನಕ್ಕೆ, ಅಥವಾ ಕರ್ಮವನ್ನ ಸೇರಿಸ್ಕೊಂಡ ಕರ್ಮಾನುಪ್ರವೇಶೇನ ಜ್ಞಾನ ಅಂದ್ರೆ ಕರ್ಮದಲ್ಲಿ ಇದು ಸೇರ್ಕೊಂಡು ಜ್ಞಾನ ನಮಗೆ ಮೋಕ್ಷವನ್ನ ತಂದು ಕೊಡುತ್ತಷ್ಟೇ. ಕರ್ಮದ ಸಂಬಂಧ ಇಲ್ದೇನೆ ಜ್ಞಾನ ಮೋಕ್ಷ ತಂದು ಕೊಡಲ್ಲ, ಅಂದ್ರೆ ಸ್ವತಂತ್ರ ಅಲ್ಲ ಅಂತ ಹೇಳ್ದಾಗಾಯ್ತು. ಕರ್ಮದ ಜೊತೆಗೂಡಿಯೇ ಜ್ಞಾನ ಮೋಕ್ಷಕ್ಕೆ ಕಾರಣ ಅಂತನೋ, ಅಥವಾ ಕರ್ಮದ ಜೊತೆ ಗೂಡಿಲ್ದೆ ಇದ್ರು ಸ್ವತಂತ್ರವಾಗಿ ಜ್ಞಾನ ಮೋಕ್ಷವಂತ ಕೊಡುತ್ತೋ. ಆವಾಗ ಹೇಳಿದ್ರು ಇಲ್ಲ, ಈ ತರ ಸಂಶಯ ಬಂದಾಗ ಈ 4ನೇ ಪಾದಲ್ಲಿ ಉತ್ತರ ಕೊಡ್ತಾರಂತೆ. ಏನಂತ, ಇಲ್ಲ ಜ್ಞಾನ ಅದು ಸ್ವತಂತ್ರವಾಗಿ ಮೋಕ್ಷ ಕೊಡುತ್ತೆ, ಅದಕ್ಕೆ ಇನ್ನೊಬ್ಬರ ಅಪೇಕ್ಷೆ ಇಲ್ಲ ಅಂತ ಕೆಲವರು ವ್ಯಾಖ್ಯಾನ ಮಾಡಿದ್ರು. ಸತ್ ಅಂತಾರೆ, ಸರಿ ಇಲ್ಲ ಅಂತಾರೆ. ಯಾಕೆ ಸರಿ ಇಲ್ಲ, ತಪ್ಪ ಇದು. ಜ್ಞಾನಕ್ಕೆ ತಾನೇ ಮಹತ್ವ ಕೊಟ್ಟಿದ್ದು ಪೂರ್ವ ಪಕ್ಷಿಗಳು. ಕರ್ಮದ ಬೆಂಬಲ ಜ್ಞಾನಕ್ಕೆ ಬೇಕಾಗಿಲ್ಲ. ಜ್ಞಾನ ಸ್ವತಂತ್ರವಾಗಿ ತಾನು ಮೋಕ್ಷವನ್ನ ತಂದು ಕೊಡುತ್ತೆ. ಇದು ಸರಿ ಇದೆಯಲ್ವಾ ಈ ವಿಷಯ ಅಂದ್ರೆ, ಅದು ಎಲ್ಲಿ ತಪ್ಪಾಯ್ತು ಅಂದ್ರೆ ಇವ್ರ ವ್ಯಾಖ್ಯಾನದಲ್ಲಿ ವಿದ್ಯೈವ ಇತ್ಯತ್ರೈವ ಅಸ್ಯ ಅರ್ಥಸ್ಯ ಸಮರ್ಥಿತತ್ವ. ಈ ವಿಷಯವನ್ನ ಹೇಳಲಿಕ್ಕೆ ಈ ಪಾದ ಹೊರಟಿದೆ ಅಂದ್ರೆ ವ್ಯರ್ಥ. ಅದನ್ನ ಹಿಂದೆನೆ ಹೇಳಾಗೋಗಿದೆ. ಈಗ ಹಿಂದೆನೆ ಹೇಳಿದ್ದನ್ ಮತ್ತೆ ಅದನ್ನೇ ಹೇಳಲಿಕ್ಕೆ ಹೊರಟ್ರೆ ಈ ಪಾದ ಪುನರುಕ್ತಿ. ಗ್ರಂಥ ಬರೆಯೋರು ಬರೆಯೋ ಹಾಗೆ ಅಲ್ಲ, ಹಿಂದೆ ಹೇಳಿದ ವಿಷಯ ಮತ್ತೆ ಅದೇ ವಿಷಯವನ್ನ ಹೇಳಲಿಕ್ಕೆ ಇನ್ನೊಂದು ಹೊಸದಾಗ ಒಂದು ಪಾದ ಶುರು ಮಾಡ್ತಾರ? ಇಲ್ಲ, ಹೊಸ ವಿಷಯ ಇದ್ರೆ ಮಾಡ್ತಾರೆ. ಹಾಗಾದ್ರೆ ಹಿಂದೆನೇ ಈ ವಿಷಯದ ಬಗ್ಗೆ ಸಮರ್ಥನೆ ಮಾಡಿದ್ರಿಂದ ಮತ್ತೆ ಅದನ್ನ ಹೇಳುವ ಅವಶ್ಯಕತೆ ಇಲ್ಲ. ಕಿಂತು ಹಾಗಾದ್ರೆ ಏನು ಬಂದ ಸಂಶಯ ಇಷ್ಟೋ, ಅದನ್ನು ಪರಿಹಾರ ಮಾಡ್ಲಿಕ್ಕೆ ಇದು ಹೊರಟಿರೋದು. ಏನು ಸಂಶಯ, ಏನ್ ಪರಿಹಾರ? ಸಾಮಾನ್ಯವಾಗಿ ಯಾವುದೇ ಬ್ರಹ್ಮಸೂತ್ರದ ಅಧಿಕರಣಗಳಿದೆ,
ತಾತ್ಪರ್ಯ ಚಂದ್ರಿಕಾದಲ್ಲಿ ಎಲ್ಲಾ ಕಡೆ ನೋಡ್ಬೋದು. ಶೇಷ ವಾಕ್ಯಾರ್ಥ ಚಂದ್ರಿಕಾದಲ್ಲೂ ಹಾಗೆ, ಶೇಷ ತಾತ್ಪರ್ಯ ಚಂದ್ರಿಕಾದಲ್ಲಿ, ಶೇಷ ವಾಕ್ಯಾರ್ಥ ಚಂದ್ರಿಕಾ ಅಲ್ಲ, ಶೇಷ ತಾತ್ಪರ್ಯ ಚಂದ್ರಿಕಾದಲ್ಲಿ ಅಂದ್ರೆ ವ್ಯಾಸರಾಜರ ಗ್ರಂಥ ಮತ್ತೆ ಇವರು ತಿರುಮಲ ಕೂಡ್ನಲ್ಲಿ ರಘುನಾಥ ತೀರ್ಥರ ಗ್ರಂಥ, ಶೇಷ ಚಂದ್ರಿಕಾಚಾರ್ಯರ ಗ್ರಂಥ. ಈ ಎರಡೂ ಗ್ರಂಥದಲ್ಲಿ ಪ್ರತಿಯೊಂದು ಬ್ರಹ್ಮಸೂತ್ರಗಳಿಗೆ ಗಮನಿಸ್ತಾ ಹೋದರೆ ಆ ಅಧಿಕರಣಗಳಿಗೆ ಏನ್ ಮಾಡ್ತಾರೆ, ವಿಷಯ ಮತ್ತೆ ಸಂಶಯ, ಪ್ರಯೋಜನ, ಸಿದ್ಧಾಂತ, ಫಲ ಇದೆಲ್ಲ ಹೇಳ್ತಾ ಹೋಗ್ತಾರೆ. ನೀವು ಒಂದು ವಿಷಯ ತೀರ್ಮಾನ ಆಗ್ಬೇಕು ಅಂದ್ರೆ ಅಲ್ಲಿ ಪೂರ್ವ ಪಕ್ಷಿಗಳೇನ್ ಹೇಳ್ತಾರೆ, ಅದಕ್ಕೇನ್ ಕಾರಣ ಕೊಡ್ತಾರೆ, ಯಾವ್ದ್ರ ಬಗ್ಗೆ ಚರ್ಚೆ ನಡೀತಾ ಇದೆ, ಸಿದ್ಧಾಂತದವ್ರು ಏನ್ ಹೇಳ್ತಾರೆ, ಅದಕ್ಕೆ ಅವ್ರೇನ್ ಕಾರಣ ಕೊಡ್ತಾರೆ, ಕೊನೆಗೆ ಏನ್ ಸಿಕ್ತು, ಇಷ್ಟೆಲ್ಲ ವಿಷಯ ಇರ್ಬೇಕು. ಇದಿಲ್ಲದ್ರೆ ಉಪಯೋಗ ಇಲ್ಲ, ಅದ್ರ ಚರ್ಚೆ ಅಂತಾನೆ ಅನ್ಸ್ಕೊಡಲ್ಲ. ಬರೀ ನಮ್ ಸಿದ್ಧಾಂತ ನಾವ್ ಹೇಳ್ತಾ ಹೋದ್ರೆ ಪೂರ್ವ ಪಕ್ಷ ಏನಿದೆ ಅಂತ ಹೇಳ್ಬೇಕಲ್ಲ. ಇಲ್ಲಿ ಪೂರ್ವ ಪಕ್ಷ ಏನು ಅಂತ ಹೇಳಲಿಕ್ಕೆ ಹೊರಟಿದ್ದಾರೆ, ಸಂಶಯ ಏನಂತ ಹೇಳಲಿಕ್ಕೆ ಹೊರಟಿದ್ದಾರೆ, ಇದರಲ್ಲಿ ಎಡುವುದ್ರು ಪರಕೀಯರು. ಅವ್ರಿಗೆ ಬ್ರಹ್ಮಸೂತ್ರಕ್ಕೆ ಇದಕ್ಕೆ ವ್ಯಾಖ್ಯಾನ ಮಾಡ್ಲಿಕ್ಕೆ ಬರ್ಲಿಲ್ಲ, ಹಿಂದೆ ಹೇಳಿದ್ದೇನೆ ಮತ್ತೆ ಇದಕ್ಕೆ ಜೋಡಿಸ್ಬಿಟ್ರ ಅರ್ಥನ, ಅದು ಉಪಯೋಗ ಇಲ್ಲ. ನಮ್ಮ ದ್ವೈತ ಸಿದ್ಧಾಂತದಲ್ಲಿ ಏನು ಹೇಳ್ತಾರೆ ಇದಕ್ಕೆ ಸಂಶಯ ತೋರಿಸಿದ್ರೆ ನೋಡಿ, ಜ್ಞಾನಂ ಕಿಂ ಮೋಕ್ಷಮೇವ ಸಾಧಯತಿ ಉತ ಅನ್ಯವಪಿ ಪುರುಷಾರ್ಥ, ಇದು ಸಂಶಯ ಇಲ್ಲಿ. ಜ್ಞಾನ ಮೋಕ್ಷವನ್ ಮಾತ್ರ ತಂದು ಕೊಡುತ್ತೋ ಅಥವಾ ಮಿಕ್ಕಿದ ಬೇರೆ ಪುರುಷಾರ್ಥನೂ ತಂದು ಕೊಡುತ್ತಾ ಅಂತ ಸಂಶಯ ಬಂದಾಗ ಇವ್ರೇನ್ ಹೇಳ್ತಾರೆ ಅಂದ್ರೆ ಪೂರ್ವ ಪಕ್ಷ ಮಾಡ್ತಾ, ನೋಡಿ ಜ್ಞಾನಿಗಳಿಗೆ ಯಾರು ಅಪರೋಕ್ಷ ಜ್ಞಾನವನ್ನ ಪಡೆದಿದ್ದಾರೆ, ಪಡಿಬೇಕು ಅಂತ ಇರುತ್ತಾರೆ, ಅವರಿಗೆ ಈ ಸ್ವರ್ಗ ಮತ್ತೆ ಬೇರೆ ಬೇರೆ ಲೋಕಗಳ ಬಗ್ಗೆ ಅಪೇಕ್ಷೆ ಇರಲ್ಲ, ಅವ್ರಿಗೆ ವೈರಾಗ್ಯ ಇರುತ್ತೆ. ಆದ್ರಿಂದ ಜ್ಞಾನದ ಫಲ ಏನು, ಮೋಕ್ಷ ಮಾತ್ರ. ನಿಮಗೆ ಬೇರೇನೋ ಫಲ ಇತ್ತು ಅಂದ್ರೆ ಈ ಅಪರೋಕ್ಷ ಜ್ಞಾನಿಗಳು ಏನ್ ಮಾಡ್ತಾ ಇದ್ರು, ಈ ಜ್ಞಾನದಲ್ಲಿ ತೊಡಗ್ತಾ ಇರ್ಲಿಲ್ಲ. ಯಾಕೆ ಇದು ಯಾಕೆಂದ್ರೆ ಈ ಜ್ಞಾನದಿಂದ ಏನ್ ಸಿಗುತ್ತೆ, ಮೋಕ್ಷ ಅಲ್ದೇನೆ ಸ್ವರ್ಗಾದಿ ಫಲನೂ ಸಿಗುತ್ತೆ. ಸ್ವರ್ಗಾದಿ ಫಲ ನಮಗ್ ಬೇಡ, ಆದ್ರಿಂದ ಈ ಅಪರೋಕ್ಷ ಜ್ಞಾನ ತಂಟೆಗೆ ಹೋಗೋದ್ ಬೇಡ. ಯಾಕೆ ಅಪರೋಕ್ಷ ಜ್ಞಾನ ಪಡೆದ್ರೆ ಕೇವಲ ಮೋಕ್ಷ ಅಲ್ಲ, ಸ್ವರ್ಗಾದಿಗಳು ಸಿಗುತ್ತೆ. ನಾವು ಸ್ವರ್ಗಾದಿಗಳ ಅಪೇಕ್ಷೆ ಇಲ್ಲ. ಯಾರಿಗೆ ಸ್ವರ್ಗಕ್ಕೆ ಹೋಗ್ಬೇಕು ಅಂತ ಆಸೆ ಇದೆ ಅವರು ಆ ಸ್ವರ್ಗವನ್ನ ತಂದು ಕೊಡೋದ್ರಲ್ಲೇ ಹೋಗ್ತಾರೆ, ನನಗೆ ಇದು ಬೇಕು ಅಂತ. ಸ್ವರ್ಗ ತಂದು ಕೊಡೋದು, ಈ ಸ್ವರ್ಗ ತಂದು ಕೊಡುವಂತ ಪದಾರ್ಥ ಅಂದ್ರೆ ಈ ಅಪರೋಕ್ಷ ಜ್ಞಾನ ಅಂತ ಆದ್ರೆ, ಅಪರೋಕ್ಷ ಜ್ಞಾನವನ್ನ ಪಡಿಲಿಕ್ಕೆ ಜ್ಞಾನಿಗಳು ಸುತರಾಮ್ ಹೋಗೋದೇ ಇಲ್ಲ, ಅದ್ ಬೇಡ ಅಂತಾರೆ. ಈಗ ಸ್ವರ್ಗ ಬೇಡವಲ್ಲ ಯಾಕೆ ಅದರಿಂದ ಏನ್ ಗೊತ್ತಾಯ್ತು ಅಂದ್ರೆ, ಜ್ಞಾನಿಗಳಾದವರೆಲ್ಲ ಅಪರೋಕ್ಷ ಜ್ಞಾನವನ್ನ ಪಡಿಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ, ಅದನ್ನ ಪಡ್ಕೊಳ್ತಾರೆ. ಯಾಕೆ ಅಂದ್ರೆ ಅದು ಕೇವಲ ಮೋಕ್ಷಕ್ಕೆ ಕಾರಣ, ಬೇರೆ ಅದರಿಂದ ಸ್ವರ್ಗ ಇನ್ಯಾವುದೇ ಲೋಕ ಸಿಗಲ್ಲ. ಅದಕ್ಕೋಸ್ಕರನೇ ಜ್ಞಾನಿಗಳು ವಿಶೇಷವಾಗಿ ಅಪರೋಕ್ಷ ಜ್ಞಾನವನ್ನು ಸಂಪಾದನೆ ಮಾಡ್ಲಿಕ್ಕೆ ಹೊರಡ್ತಾರೆ. ಸರಿ, ಇದರಿಂದ ಏನ್ ಗೊತ್ತಾಯ್ತು ಅಂದ್ರೆ, ಜ್ಞಾನಕ್ಕೆ ಇರುವ ಶಕ್ತಿ ಒಂದೇ, ಅಪರೋಕ್ಷ ಜ್ಞಾನಕ್ಕೆ, ಅದು ಮೋಕ್ಷ ಕೊಡೋದು ಮಾತ್ರ, ಅದರಿಂದ ಬೇರೆ ಪುರುಷಾರ್ಥಗಳು ನಿಮಗೆ ಸಿಗಲ್ಲ ಅಂತ ಇದು ಪೂರ್ವ ಪಕ್ಷ. ಅವಾಗ ಇದ ಮುಚ್ಚತೆ, ಆಗ ಈ ಬ್ರಹ್ಮಸೂತ್ರ ಹೊರಟಿದೆ, ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಏವಮಿತಿ ಅಂತ. ಹಾಗಾದ್ರೆ ಅದರಿಂದ ಏನು ಉತ್ತರ ಸಿಕ್ತು ಅನ್ನೋದನ್ನ ಆಚಾರ್ಯರು ಅನುವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಏವಂ ಉತ್ಪನ್ನ ನಿರ್ದೋಷ ಭಗವದ್ ದರ್ಶನಾತ್ ಸದಾ ಅಪೇಕ್ಷಿತ ಫಲ ಪ್ರಾಪ್ತಿ. ಏವಂ ಉತ್ಪನ್ನ ನಿರ್ದೋಷ ಭಗವದ್ ದರ್ಶನ ಅಂದ್ರೆ ನೀವು ಮಾಡಿದ ಉಪಾಸನೆಯಿಂದ ನಿಮಗೆ ದೋಷರಹಿತನಾದ ಆ ಭಗವಂತನ ಅಪರೋಕ್ಷ ಜ್ಞಾನ ಆಯ್ತು ಧ್ಯಾನ ಮಾಡಿದ ಮೇಲೆ. ಆಗ ಅಪೇಕ್ಷಿತ ಫಲ ಪ್ರಾಪ್ತಿ, ನೀವು ದೇವರ ಅಪರೋಕ್ಷ ಜ್ಞಾನ ಪಡ್ಕೊಂಡಲ್ಲ ಯಾವ ಕ್ಷಣದಲ್ಲಿ, ಆ ಕ್ಷಣದಿಂದ ಶುರುವಾಯ್ತು ನಿಮ್ಗೆ ಏನು ಏನ್ ಬಯಸ್ತೀರೋ ಅದು ಸಿಗ್ತಾ ಹೋಗುತ್ತೆ. ಅಪೇಕ್ಷಿತ ಫಲ ಪ್ರಾಪ್ತಿ, ಸ್ವರ್ಗ ಅಂತ ಹೇಳಲಿಲ್ಲ, ಮೋಕ್ಷ ಅಂತಾನೂ ಹೇಳಿಲ್ಲ. ನೀವು ಯಾವತ್ತು ಯಾವ ಕ್ಷಣದಲ್ಲಿ ಅಪರೋಕ್ಷ ಜ್ಞಾನ ಪಡೆದ್ರೋ ಅವತ್ತಿಂದ ನಿಮ್ಗೆ ಅದೃಷ್ಟ ಚೆನ್ನಾಗಿ ಫಲ ಕೊಡ್ತಾರೆ, ಪ್ರಾರಂಭ ಆಯ್ತು ಅವತ್ತಿಂದ, ಅಲ್ಲಿವರೆಗಿಲ್ಲ. ಆದ್ರೆ ಅದೆಲ್ಲ ನಮಗ್ ಬೇಡ, ಅದು ಅಲ್ಲಿಂದ ಫಲ ಕೊಡುತ್ತೆ ಕೊಡಲ್ಲ ಅದೆಲ್ಲ ಬೇಡ. ನಮ್ಗೆ ಏನ್ ಬೇಕು, ಮೋಕ್ಷ ಕೊಡತ್ತಾ ಸ್ವರ್ಗ ಕೊಡತ್ತಾ, ಬರೀ ಮೋಕ್ಷ ಕೊಡತ್ತಾ, ಏನು ಎರಡೂ ಕೊಡತ್ತಾ, ಅಪೇಕ್ಷಿತ ಫಲ ಪ್ರಾಪ್ತಿ ಇರುತ್ತೆ. ಅಪೇಕ್ಷಿತ ಫಲ ಏನಿದೆ ಅದೆಲ್ಲ ಸಿಗತ್ತೆ ಅಂದ್ಮೇಲೆ ಮೋಕ್ಷನೂ ಇದೆ, ಬೇರೆ ಪುರುಷಾರ್ಥಗಳು ಇದೆ ಅಂತ ಆಚಾರ್ಯ ಉತ್ತರ ಕೊಟ್ಟ ಹಾಗಾಯ್ತು. ಆದ್ರೆ ಕೆಲವು ಪ್ರಶ್ನೆಗಳಿಗಿನ್ನೂ ಉತ್ತರ ಬೇಕಾಗುತ್ತೆ. ಸ್ವರ್ಗಾದಿಗಳ ಅಪರೋಕ್ಷ ಜ್ಞಾನ ಪಡೆದ್ಮೇಲೆ ಯಾಕೆ ಬೇಕು ನೋಡಿ, ಬಯಸಲ್ಲ ಆದ್ರಿಂದ ಅವ್ರು ಸ್ವರ್ಗಕ್ಕೆ ಹೋಗಲ್ಲ ಅಷ್ಟು ಮಾತ್ರಕ್ಕೆ ಜ್ಞಾನಕ್ ಶಕ್ತಿ ಇಲ್ಲ ಅಂತ ಹೇಳ್ಬೇಡಿ. ಈಗ 100 ರೂಪಾಯಿ ಇರೋನ್ ಹತ್ರ 10 ರೂಪಾಯಿ ಇದ್ದೇ ಇರತ್ತೆ, ಅದೆಲ್ಲ ಏನಿದೆ. ಜಾಸ್ತಿ ದುಡ್ಡು ಇರೋನ್ ಹತ್ರ ಸ್ವಲ್ಪ ದುಡ್ಡು ಇದ್ದೇ ಇರತ್ತೆ, ಅದ್ರಲ್ಲೇ ಸೇರ್ಕೊಂಡಿರತ್ತಲ್ಲ. 100ರಲ್ಲಿ 10 ರೂಪಾಯಿ ಇಲ್ದೆ 100 ಹೆಂಗಾಗತ್ತದು, 10 ಇಲ್ದೆ. ಆ ತರ ಆಯ್ತು ಜ್ಞಾನ ಅಂತಂದ್ರೆ, ಅದು ದೊಡ್ಡ ಶಕ್ತಿ ಇರೋದು, ಮೋಕ್ಷ ತಂದು ಕೊಡುವಂಥದ್ದು. ಮೋಕ್ಷ ತಂದು ಕೊಡೋ ಜ್ಞಾನಕ್ಕೆ ಅಲ್ಪ ಸ್ವಲ್ಪ ಫಲಗಳನ್ನು ತಂದು ಕೊಡದೇ ಇರೋ ಶಕ್ತಿ ಇಲ್ಲ ಅಂತಂದ್ರೆ ಹೇಗೆ? ಆದ್ರಿಂದ ಅದು ಸರಿ ಇಲ್ಲ ವಸ್ತುತಃ ಆ ಪ್ರಶ್ನೆ. ಅದಕ್ಕೆ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ, ಅಪೇಕ್ಷಿತ ಫಲ ಪ್ರಾಪ್ತಿ ಅಂತ. ಇದಾದ್ಮೇಲೆ
ಏವಂ ಉತ್ಪನ್ನ ನಿರ್ದೋಷ ಭಗವದ್ದರ್ಶನಾತ್ ಸದಾ ಅಪೇಕ್ಷಿತ ಫಲ ಪ್ರಾಪ್ತಿ ಅಂತ ಹೇಳಿ ಮುಂದಕ್ಕೆ ಇದರ ವಿವರಣೆಯನ್ನ ಮಾಡ್ತಾ ಹೋಗ್ತಾರೆ ಸುಧಾದಲ್ಲಿ. ಯದ್ವಾ ಅಂತ ಅನೇಕ ತರಹದ ವಿವರಣೆಯನ್ನು ಮಾಡ್ತಾರೆ. ಆಮೇಲೆ ಬಿಂಬ ದರ್ಶನದ ಬಗ್ಗೆ ಬರ್ತಾರೆ. ಕೊನೆಗೆ ಯಾಕೆ ನಿರ್ದೋಷ ಭಗವದ್ ದರ್ಶನ ಅಂತ ಹೇಳಿದ್ದಾರೆ ಅಂತ ಈ ಎಲ್ಲ ವಿಷಯದಲ್ಲಿ ಅಂದ್ರೆ ಈ 4ನೇ ಪಾದದಲ್ಲಿ ಉತ್ತಮ ಪ್ರತ್ಯಕ್ಷ, ಮಧ್ಯಮ ಪ್ರತ್ಯಕ್ಷ, ಅಧಮ ಪ್ರತ್ಯಕ್ಷ ಅಂತ ಉತ್ತಮರು, ಅಧಮರು, ಮಧ್ಯಮರು ಇವ್ರ ಬಗ್ಗೆ ಎಲ್ಲ ಹೇಳ್ತಾರೆ. ದೇವರನ್ನ ನೋಡಿದವ್ರಿಗೆಲ್ಲ ಮುಕ್ತಿ ಆಗುತ್ತಾ? ದುರ್ಯೋಧನನಿಗೇನಾಗ್ಲಿಲ್ಲ, ದೇವರು ನೋಡಿದ ಕೂಡಲೇ ಮುಕ್ತಿ. ಹಾಗಾದ್ರೆ ಭಗವಂತನ ದರ್ಶನ ಆದವ್ರಿಗೆ ಮುಕ್ತಿ ಇಲ್ಲ ಅಂದ್ರೆ ಇದು ಸರಿ ಹೋಗ್ಲಿಲ್ವಲ್ಲ. ಯಾರ್ಯಾರಿಗೆ ದೇವರ ಅಪರೋಕ್ಷ ಜ್ಞಾನ ಇದೆ ಅವ್ರಿಗೆಲ್ಲ ಮುಕ್ತಿ ಆಗೇ ಆಗತ್ತಲ್ಲ, ಮತ್ತೆ ಇದು ಹೇಗ್ ಸರಿ ಅಂತೆಲ್ಲ ಪ್ರಶ್ನೆಗಳು ಇದೆ. ಆ ಪ್ರಶ್ನೆಗಳಿಗೆಲ್ಲ ಈ ಪಾದದಲ್ಲಿ ಉತ್ತರ ಕೊಡ್ತಾ ಹೋಗ್ತಾರೆ ಈ ಅಧಿಕರಣದಲ್ಲೆಲ್ಲ. ಮೊದಲಿಗೆ ಅದೇನು ಅನ್ನೋದ್ರ ಮತ್ತೆ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಅಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣರಿಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಆಚಾರ್ಯ.